ಟಿಬಿ ಡ್ಯಾಮ್ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಕ್ರಸ್ಟ್ ಗೇಟ್ ಕಿತ್ತು ಈ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿತ್ತು. ಆದರೆ ಈಗ ಆತಂಕ ದೂರವಾಗಿದೆ. ರೈತರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿದೆ. ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಜೀವ ಕಳೆ. ಜಲಾಶಯದಲ್ಲಿ 100 ಟಿಎಂಸಿ ನೀರು ಸಂಗ್ರಹ. ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಲಕ್ಷ ರೈತರಿಗೆ ವರದಾನವಾಗಿರುವ ಜಲಾಶಯ ಕೊಪ್ಪಳದ ಮುನಿರಾಬಾದ್ ಬಳಿಯಿದೆ. ಆದರೆ ಕಳೆದ ಆಗಸ್ಟ್ 10ರಂದು ರಾತ್ರಿ 11 ಗಂಟೆ ಸುಮಾರಿಗೆ ತುಂಬಿ ನಿಂತ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಭಾರೀ ಪ್ರಮಾಣದ ನೀರು ಹರಿದು ಹೋಗಿತ್ತು. ಬಳಿಕ ಹಗಲಿರುಳು ಶ್ರಮಿಸಿ ತಾತ್ಕಾಲಿಕವಾಗಿ ಗೇಟ್ ಅಳವಡಿಸಲಾಗಿತ್ತು. ಆದರೆ ಡ್ಯಾಂನ ನೀರು ತಳಮಟ್ಟ ತಲುಪಿತ್ತು. ಇದೀಗ ಮತ್ತೆ ಜಲಾಶಯಕ್ಕೆ ಜೀವ ಕಳೆ ಬಂದಿದ್ದು ತುಂಗಭದ್ರಾ ತುಂಬಿ ಹರಿಯುತ್ತಿದೆ. ರೈತರೆಲ್ಲ ಈಗ ಖುಷಿಯಾಗಿ ತುಂಗಭದ್ರಾ ಜಲಾಶಯಕ್ಕೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದಾರೆ. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 100 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆತಂಕದಲ್ಲಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೊಪ್ಪಳ, ಹೊಸಪೇಟೆ, ವಿಜಯನಗರ, ಬಳ್ಳಾರಿ, ರಾಯಚೂರು ಎಲ್ಲ ರೈತರಿಂದ ಖುಷಿಯಾಗಿದ್ದಾರೆ. ಮತ್ತೆ ನೀರು ಸಂಗ್ರಹ ಆಗಿದೆ. ಸದ್ಯ ಮಲೆನಾಡ ಭಾಗದಲ್ಲಿ ಉತ್ತಮ ಮಳೆಯಾಗಿ ಡ್ಯಾಂಗೆ ನೀರು ಹರಿದು ಬರ್ತಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳು ಸೇರಿ ಆಂಧ್ರ, ತೆಲಂಗಾಣದ ಜನರ ದಾಹಕ್ಕೂ ನೀರು ಸಂಗ್ರಹವಾಗಿದೆ. ಜಲಾಶಯ ನಂಬಿ 22,000 ಎಕರೆ ಪ್ರದೇಶದಲ್ಲಿ ಭತ್ತನೆ ಮತ್ತು ಈ ವಿವಿಧ ತಳಿಗಳ ಒಂದು ಬಿತ್ತನೆ ಆಗಿರ್ತಕ್ಕಂಥದ್ದು. ಈ ಜಲಾಶಯ ಕೊಪ್ಪಳ, ರಾಯಚೂರು ಮತ್ತು ವಿಜಯನಗರ, ಬಳ್ಳಾರಿ 4 ಜಿಲ್ಲೆಯ ಜೀವನಾಡಿ ಆಗಿದೆ. ಡ್ಯಾಂನಲ್ಲಿ 100 ಟಿಎಂಸಿ ನೀರು ಸಂಗ್ರಹವಾಗಿರೋದು ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ ಬಗ್ಗೆ ಹಾಗೂ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ವಿಚಾರ ಸಖತ್ತು ವೈರಲ್ ಆಗ್ತಾ ಇದ್ದಂತೆ ಎತ್ತಂಗಡಿ ಕೂಡ ಮಾಡಲಾಯಿತು ಅವರನ್ನ. ಆದರೆ ತನಿಖೆ ನಡೆಸಿರುವ ಖಾಕಿಗೆ ಸ್ಫೋಟಕ ಮಾಹಿತಿ ಗೊತ್ತಾಗಿದೆಯಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಪ್ರಭಾವಿಗಳ ದೆಸೆಯಿಂದ ದರ್ಶನ್ ಆರಾಮಾಗೇ ಇದ್ದ. ಯಾವ ಟೆನ್ಷನ್ ಇಲ್ಲದೆ ವಾರಕ್ಕೆ 3 ಬಾರಿ ಮನೆಯವರನ್ನ ನೋಡಿ ಮಾತಾಡಿಸ್ಕೊಂಡು ವ್ಯಾಯಾಮ, ವಾಕಿಂಗ್ ಮಾಡ್ಕೊಂಡಿದ್ದ. ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂತ ಬಿಂದಾಸ್ ಆಗಿದ್ದ ದರ್ಶನ್ಗೆ ಆ ಫೋಟೋ ಹಾಗೂ ವಿಡಿಯೋ ಕಾಲ್ ಕಂಟಕವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತೆ ಮಾಡ್ತು. ಇದ್ರ ತನಿಖೆ ನಡೆಸಿದ ಖಾಕಿ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ. ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ದಾಸ. 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್. ಹೌದು, ಕಾಫಿ ಹಾಗೂ ಸಿಗರೆಟ್ ಹಿಡಿದಿದ್ದ ಫೋಟೋ ಒಂದ್ ಕಡೆಯಾದ್ರೆ ವಿಡಿಯೋ ಕಾಲ್ನಲ್ಲಿ ರೌಡಿ ಮಗನ ಜೊತೆ ಮಾತಾಡಿದ ವಿಚಾರವೂ ವೈರಲ್ ಆಗಿತ್ತು. ಅಂದ್ಹಾಗೆ ಜೈಲೊಳಗೆ ಮೊಬೈಲ್ ಹೋಯ್ತು, ಯಾರು ಕೊಟ್ರು, ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿತ್ತು. ತನಿಖೆ ನಡೆಸಿದ ಜೈಲು ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿದ್ಕೊಂಡೇ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಜೈಲಲ್ಲಿದ್ಕೊಂಡೇ ಆತ್ಮೀಯರೆಲ್ಲರ ಜೊತೆ ದಾಸ ಮಾತನಾಡಿರೋದು ಗೊತ್ತಾಗಿದೆ. ಅದು ವಿಡಿಯೋ ಕಾಲ್ನಲ್ಲಿಯೇ ಮಾತನಾಡ್ತಿದ್ದ ಅಂತ ವಿಚಾರಣೆ ವೇಳೆ ಬಹಿರಂಗ ಆಗಿದೆ. ಇನ್ನು ರಾಜಾತಿಥ್ಯದ ಕುರಿತು ತನಿಖೆ ಮುಂದುವರಿಸಿರುವ ಪೊಲೀಸರು ಇನ್ಯಾವ ಸತ್ಯ ಪತ್ತೆ ಹಚ್ತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಪರ ವಾದ ಮಾಡೋಕೆ ಹಿಂದೇಟು ಹಾಕ್ತಿದ್ದಾರಾ ವಕೀಲರು ಎಂಬ ಅನುಮಾನ ಕಾಡ್ತಾ ಇದೆ. ಯಾಕೆ ಗೊತ್ತಾ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ.
ಚಾರ್ಜ್ ಶೀಟ್ ಫೈನಲ್, ದಾಸನ ವಕೀಲ ಯಾರು? ಪೊರ್ಕಿ ಕೈ ಬಿಟ್ಟಿದ್ಯಾಕೆ ಸಾಲು ಸಾಲು ಹಿರಿಯ ವಕೀಲರು? ಗ್ರಹಚಾರ ಕೆಟ್ಟಾಗ ದೇವರು ಕೈ ಹಿಡಿಯಲ್ವಂತೆ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ನಟ ದರ್ಶನ್ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯಾವ ದೇವರಿಗೂ ಕೈ ಹಿಡಿಯುತ್ತಿಲ್ಲ, ಯಾವ ಪ್ರಾರ್ಥನೆಯೂ ವರ್ಕೌಟ್ ಆಗ್ತಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 16 ದೇವಸ್ಥಾನ ಸುತ್ತಿ ಬಂದಿದ್ದಾರೆ. ಸಂಬಂಧಿಕರು ಸಹ ಇಲ್ಲ ಸಲ್ಲದ ದೇವರಿಗೆ ಹರಕೆ ಕಟ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ತುತ್ತು ಮನೆ ಊಟ ಸಿಗ್ಲಿಲ್ಲ. ಇದೀಗ ಚಾರ್ಜ್ ಶೀಟ್ ಹಾಕ್ತಿದ್ದು ವಕೀಲರು ಸಿಗ್ತಿಲ್ಲ. ಹೌದು, ಕಂಬಿ ಹಿಂದೆ ಸೇರಿರುವ ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಸುತ್ತಿಕೊಂಡಿದೆ. ಪೊರ್ಕಿ ಪರ ವಾದ ಮಂಡಿಸೋಕೆ ಹಿರಿಯ ವಕೀಲರೇ ಸಿಗ್ತಿಲ್ಲವಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಿದ್ರು ದರ್ಶನ್ ಪರ ವಕಾಲತ್ತು ಹಾಕಲು ಖ್ಯಾತ ವಕೀಲರೇ ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ವಿಜಯಲಕ್ಷ್ಮಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಮೊರೆ ಹೋಗಿದ್ರು. ಆದ್ರೆ ನಾಗೇಶ್ ದರ್ಶನ್ ಕೇಸ್ನಲ್ಲಿ ಸೈಲೆಂಟ್ ಆಗ್ತಿದ್ದಂತೆ ಮನೆಯೂಟ ವಿಚಾರದಲ್ಲೂ ಕೋರ್ಟ್ಗೆ ಹಾಜರಾಗದೆ ದೂರ ಉಳಿದಿದ್ರು. ಇದೀಗ ಜಾಮೀನು ಅರ್ಜಿ ಹಾಕಲು ಹಿಂದೆ ಉಳಿತಾರಾ ಇಲ್ಲ ಪ್ರಕರಣದಲ್ಲಿ ಭಾಗಿಯಾಗ್ತಾರಾ ಎಂಬ ಕುತೂಹಲ ಕಾಡಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಿಎಂ ತಲೆ ಮೇಲೆ ಪ್ರಾಸಿಕ್ಯೂಷನ್ ತೂಗುಗತ್ತಿ ನೇತಾಡ್ತಾ ಇದೆ. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಹರಸಾಹಸ ಪಡ್ತಿದ್ದಾರೆ. ಇದರ ನಡುವೆ ರಾಜ್ಯಪಾಲರ ನಡೆ ಭಾರೀ ಕುತೂಹಲ ಹೆಚ್ಚು ಮಾಡಿದೆ. ಕಾರಣ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಸಂಘರ್ಷ. ಮತ್ತಷ್ಟು ಪ್ರಾಸಿಕ್ಯೂಷನ್ಗೆ ಅಸ್ತು ಅಂತಾರ ಗವರ್ನರ್. ಕಳೆದ 1 ತಿಂಗಳಿನಿಂದ ಕರ್ನಾಟಕದಲ್ಲಿ ಪ್ರಾಸಿಕ್ಯೂಷನ್ ಮಹಾಸಮರವೇ ನಡೆಯುತ್ತಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಸಂಚಲನವನ್ನೇ ಎಬ್ಬಿಸಿದ್ರು. ಈ ಪ್ರಕರಣ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಕೇಸ್ ಬಳಿಕ ಬೇರೆ ಕೇಸ್ಗಳತ್ತ ಗವರ್ನರ್ ಚಿತ್ತ ಇದೆ ಎನ್ನಲಾಗ್ತಾ ಇದೆ. ಇಬ್ಬರು ಪ್ರಮುಖ ಸಚಿವರ ಮೇಲಿನ ದೂರಿಗೆ ವರದಿ ಕೇಳಿರುವ ಗವರ್ನರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ವಿವರಣೆ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಎರಡು ಪ್ರಮುಖ ದೂರುಗಳ ಮೇಲೆ ಗವರ್ನರ್ ವರದಿ ಕೇಳಿದ್ದಾರೆ. ರಾಜ್ಯಪಾಲರ ಈ ನಡೆಯಿಂದ ಇಬ್ಬರು ಸಚಿವರಿಗೆ ಸಂಕಷ್ಟ ಶುರುವಾಗುವ ಆತಂಕ ಹೆಚ್ಚಾಗಿದೆ. ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಪ್ರಿಯಾಂಕ್ ಖರ್ಗೆಗೆ ಸಂಕಷ್ಟದ ಸಾಧ್ಯತೆ ಇದೆ. ಕೆಐಡಿಬಿಯ ಸಿಎ ಸೈಟು ಹಂಚಿಕೆ ವಿಚಾರವಾಗಿ ಸಂಕಷ್ಟ ಶುರುವಾಗಿದೆ. ಸಿಎಎಸ್